ಒಂದ್ ನಿಮಿಷ, ನಾನೇ ಹಚ್ತೀನಿ. ಅಲ್ಲಮ್ಮ ಅನಿತಾ, ಇವಳು ಕಾಲಿಗೆ ಮಸಾಜ್ ಮಾಡೋ ಅಂತ ಕರ್ಮ ನಿನ್ಗ್ಯಾಕೆ? ಬೇಡ, ಸುಮ್ನೆ ಇರು. ನಾನು ಅವಳು ಕಾಲ್ ಮುಟ್ಟಿದ್ರು ಪರವಾಗಿಲ್ಲ, ರಾಘವೇಂದ್ರ ಅವ್ರು ಇಂಥದ್ನೆಲ್ಲ ಮಾಡ್ಬಾರ್ದು. ಕೊಡಿ. ಎಲ್ ನೋವಾಗ್ತಿರೋದು? ಅಲ್ಲೇ ಕೆಳಗಡೆ ಅನಿತಾ. ಆದ್ರೂ ನಿನಗ್ ನನ್ ಕಾಲ್ ಕೆಳಗಡೆ ಕೂರೋ ಪರಿಸ್ಥಿತಿ ಬಂದ್ಬಿಡ್ತು. ಪಾಪ, ನೋಡ್ತಿದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ. ಕಾಲು ಮುರ್ಕೊಂಡ್ರು ನಿನ್ನ ಅಹಂಕಾರ ಕಮ್ಮಿ ಆಗಿಲ್ವಲ್ಲೇ? ನಾನು ಈ ನೋವನ್ನ ಕಮ್ಮಿ ಮಾಡ್ತೀನೋ ಇಲ್ವೋ, ಆದ್ರೆ ನಾನು ನಿನ್ನ ಈ ಮನೆಯಿಂದ ಕಳ್ಸೋ ಅಷ್ಟ್ರಲ್ಲಿ ನಿನ್ ಕೊಬ್ಬನ ಕಮ್ಮಿ ಮಾಡೇ ಕಳಿಸ್ತೀನಿ. ಅಮ್ಮ, ಅನಿತಾ, ಮೊದ್ಲೇ ನೋವಾಗ್ತಾ ಇದೆ, ಇನ್ನಷ್ಟು ನೋವು ಮಾಡ್ಬೇಡ, ಸ್ವಲ್ಪ ನಿಧಾನ ಕಚ್ಚು. ಅನಿತಾ ಅವ್ರೆ, ಮೊದ್ಲೇ ಕಾಲು ಉಳ್ಕಿದೆಯಲ್ಲ, ಸ್ವಲ್ಪ ನೋಡ್ಕೊಂಡು ಹಚ್ಚಿ. ಇವಾಗ ನಿನ್ ಕಾಲ್ ನೋವಾಗಿರೋದ್ರಿಂದ ಪಾಪ ಸೈಕಲ್ ರೇಸ್ ಹೇಗ್ ಮಾಡ್ತೀಯಾ? ಒಂದ್ 4 ದಿನ ಬಿಟ್ಟು ರೇಸ್ ಇಡ್ಬೋದಾ ಮಾವ? ಏಯ್, ಮಾತು ಅಂದ್ರೆ ಮಾತು. ನಾನು ಒಂದ್ಸಲ ಫಿಕ್ಸ್ ಆದ್ರೆ ನನ್ನ ಮಾತು ನಾನೇ ಕೇಳೋದಿಲ್ಲ. ಅಂಥದ್ರಲ್ಲಿ ನಿನ್ನ ಮಾತು ಕೇಳ್ತೀನಾ? ಹೇಳಿದ್ ಕೇಳಿಸ್ಕೊಂಡೆ ತಾನೆ? ಇವಾಗ ಏನ್ ಮಾಡ್ತೀಯಾ? ನಿನ್ ನಿರ್ಧಾರ ಹೇಳು. ಅದೇ ಗೊತ್ತಾಗ್ತಿಲ್ಲ ಅತ್ತೆ, ನೋಡೋಣ. ಅನಿತಾ ಮಾಡೋ ಮಸಾಜಿಂದ ಕಾಲ್ ನೋವು ಕಡಿಮೆ ಆದ್ರೆ ಪಾರ್ಟಿಸಿಪೇಟ್ ಮಾಡ್ತೀನಿ. ಸುಮ್ಮನೆ ಯಾಕಮ್ಮ ರಿಸ್ಕ್ ತಗೊಳ್ತೀಯ? ಆಗದೆ ಇದ್ರೆ ವಾಕೌಟ್ ಮಾಡಿ ಅನಿತಾಗ್ ಬಿಟ್ಕೊಟ್ಬಿಡು. ಗೇಮಲ್ಲಿ ರಿಸ್ಕ್ ಇಲ್ಲ ಅಂದ್ರೆ ಒಂದ್ ಸ್ವಲ್ಪನೂ ಮಜಾ ಇರಲ್ಲ ದೊಡ್ಡ ಮಾವ. ಸೋಲೋದು ಗೆಲ್ಲೋದು ಸೆಕೆಂಡ್ರಿ, ಆದ್ರೆ ಪ್ರಯತ್ನ ಅನ್ನೋದು ಒಂದ್ ಇರ್ಬೇಕಲ್ಲ ದೊಡ್ಡ ಮಾವ. ಏನೋ ನಿನ್ನ ಒಳ್ಳೇದಕ್ಕೆ ಹೇಳಿದ್ವಿ, ಇದ್ರ ಮೇಲೆ ನಿನ್ನಿಷ್ಟ. ನನ್ ಬಗ್ಗೆ ಇಷ್ಟು ಕನ್ಸರ್ನ್ ಇಟ್ಕೊಂಡ್ರಲ್ಲ, ತುಂಬಾ ಥ್ಯಾಂಕ್ಸ್. ಏನೋ ಮಾಡೋಣ ಅಂತಿದ್ದೆ, ಇವಾಗ ಅದ್ರ ಅವಶ್ಯಕತೆ ಇಲ್ಲ. ಬೀಳ್ಸೋದಕ್ಕೆ ಮುಂಚೆನೆ ಬಿದ್ದೋಗ್ಬಿಟ್ಟಿದ್ದಾರೆ. ಎಲ್ಲ ಕೇಳಿ ಅದ್ಗೆ ಸಖತ್ತಾಗಿ ಡ್ರಾಮಾ ಮಾಡಿ ಅನಿತಾ ಕೈಯಲ್ಲಿ ಚೆನ್ನಾಗಿ ಸೇವೆ ಮಾಡಿಸ್ಕೊಂತಿದ್ದೀರಾ? ಅಯ್ಯೋ ಅದ್ಗೆ ಹಲ್ಲಿ 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 ಹಲ್ಲಿನ ಎಲ್ಲಿ ಎಲ್ಲಿ? ಅಯ್ಯೋ ಸಂಗೀತ ಎಲ್ಲಿ? ಅಲ್ಲಿ ಎಲ್ಲಿ? ನೀವು ಕೂಗಾಡ್ತಾ ಇದ್ರಲ್ಲ, ಹೊರಟಾಯ್ತು. ಅಯ್ಯೋ ಅಯ್ಯೋ, ಹಾಗಾದ್ರೆ ನೀನ್ ಇಷ್ಟೊತ್ತು ಮಾಡಿದ್ದು ನಾಟಕ ಏನೇ? ಅದು ಮುದ್ದತೆ, ನನಗ್ ಹಲ್ಲಿ ಅಂದ್ರೆ ಭಯ. ಹಲ್ಲಿ ಅಂತ ಹೇಳಿದ ತಕ್ಷಣ ನನಗ್ ಕಾಲ್ ನೋವಿದ್ದಿದ್ದೆ ಮರ್ತೋಯ್ತು. ಈಗ ಸರಿ ಹೋಯ್ತು. ಎಲ್ಲೋ ಸುಟ್ವಾಸನೆ ಬರ್ತಿದ್ಯಲ್ಲ? ಓ, ಇಲ್ಲಿಂದ ಬರ್ತಿರೋದು. ಯಾಕನಿತಾ ಅಷ್ಟೊಂದ್ ದುರ್ದೋಯ್ತಾ? ರಾಘವೇಂದ್ರ ಅವ್ರ ಕೈಲಿ ಎತ್ಕೊಂಡ್ ಬರ್ಬೇಕು ಅಂತ ನಾಟಕ ಮಾಡ್ದೆ ಅಲ್ಲ? ಹೌದು, ನಾಟಕನೇ ಮಾಡಿದ್ದು. ಏನಿವಾಗ? ಯಾಕಂದ್ರೆ ಅವನು ನನ್ನ ಗಂಡ, ನಾನ್ ಏನ್ ಬೇಕಾದ್ರೂ ಮಾಡ್ಕೋತೀನಿ. ಅದಕ್ ನಿನಗ್ಯಾಕಮ್ಮ ಉರಿ? ಏಯ್, ಹಾಗೆ ಹೇಳ್ಕೊಳೋ ರೈಟ್ಸು ನಿನಗಿಲ್ಲ. ಎಸ್, ಹಾಗೆ ಹೇಳ್ಕೊಳೋ ರೈಟ್ಸ್ ಖಂಡಿತ ನಿನಗಿಲ್ಲ, ಆದ್ರೆ ನನಗಿದೆ. ಯಾಕಂದ್ರೆ ರಾಘು ನನಗ್ ತಾಳಿ ಕಟ್ಟಿದಾನೆ. ಇರ್ಬಹುದು,
ಆದ್ರೆ ಮನೆಯವ್ರು ಯಾರು ನಿನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ ಅನ್ನೋದು ನೆನಪಿರ್ಲಿ. ನೋಡನಿತಾ, ಮನೆ ಸಂಸಾರ ಅಂದ್ಮೇಲೆ ಈ ತರ ಸಣ್ಣ ಪುಟ್ಟ ಮನಸ್ತಾಪಗಳೆಲ್ಲ ಕಾಮನ್. ಇದು ನನ್ ಗಂಡನ್ ಮನೆ, ನನ್ ಸಂಸಾರನ ಹೇಗ್ ಸರಿ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಪರವಾಗಿಲ್ವೇ, ತುಂಬಾ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ಯಾ. ಆಗ್ಬೇಕು ಅಂದ್ರೆ ನೀನ್ ಈ ಮನೇಲಿ ಇರ್ಬೇಕು. ಬಟ್ ಅದಕ್ಕೆ ನಾನು ಅವಕಾಶನೇ ಕೊಡಲ್ವೇ? ನೋಡ್ತಾ ಇರು, ಆದಷ್ಟು ಬೇಗ ನಿನ್ನ ಈ ಮನೆಯಿಂದ ಆಚೆ ಹಾಕ್ತೀನಿ. ಕಾಲ್ ಇಳಿಯೋದಕ್ ಬಂದೆ, ನಾನ್ ಕಾಲ್ಗಡೆ ಕೂರ್ಸಿದೀನಿ. ಇನ್ನೂ ಬುದ್ಧಿ ಬಂದಿಲ್ವಾ ನಿನಗೆ? ತಿಳ್ಕೊ ಅನಿತಾ, ಉರ್ಸೋದ್ರಲ್ಲಿ ನೀನ್ ಇನ್ನೂ ಅಂಬೆಗಾಲಿಡ್ತಿದ್ಯಾ. ಆದ್ರೆ ನಾನು ಆಲ್ರೆಡಿ ಓಡ್ತಾ ಇದ್ದೀನಿ. ಓಡು ಓಡು ಓಡು. ನೀನು ಓಟಕ್ ಬ್ರೇಕ್ ಹಾಕಿ ನಿನ್ ಕಾಲು ಮುರಿದು ಹೇಗ್ ಮೂಲೆ ಕೂರ್ಸ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಓ ಭ್ರಮೆ ನೋಡ್ತಾ ಇರೆ. ಇವತ್ತು ನನ್ನ ಮುಂದೆ ನಿಂತು ಕೊಬ್ಬಲ್ ಮಾತಾಡ್ತಿರೋಳು ಕಣ್ಣೀರ್ ಹಾಕ್ತಾ ಈ ಮನೆಯಿಂದ ಆಚೆ ಹಾಗ್ ಮಾಡ್ತೀನಿ. ಅನಿತಾ, ನೀನು ಈ ಮನೆ ಆದ್ರೆ ನಾನು ನ್ಯಾಯ, ನೀತಿ, ಸತ್ಯ, ಧರ್ಮನ ನಂಬಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನ ನಾನು ನಂಬಿದ್ದೀನಿ. ಅಂದ್ಮೇಲೆ ಅಷ್ಟು ಬೇಗ ನಿನ್ನ ಈ ಮನೆಯಿಂದ ಕಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಇಲ್ಲೇ ಬಿದ್ದಿರು. ಅನಿತಾ, ನಿನ್ ಕೋಪ ಕಾರಣ ಏನು ಅಂತ ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಇವಾಗ ಕೋಪ ಮಾಡ್ಕೊಳೋದ್ರಲ್ಲಿ ಅರ್ಥ ಇಲ್ಲ. ನಾಟಕ ಮಾಡ್ಕೊಂಡು ರಾಘವೇಂದ್ರ ಅವ್ರ ಕೈ ಎತ್ತಿಸ್ಕೊಂಡ್ ಬಂದಿದ್ದಲ್ದೆ ನನ್ ಕೈಯಿಂದನೇ ಅವಳ ಕಾಲ್ನ ಮಸಾಜ್ ಮಾಡ್ಕೊಂಡಿದ್ನ ನಾನು ಹೇಗ್ ಸಹಿಸ್ಕೊಳ್ಳಿ ಪಲ್ಲವಿ? ಅನಿತಾ, ನಿನ್ನ ಮನಸ್ಥಿತಿ ನನಗೆ ಅರ್ಥ ಆಗುತ್ತೆ. ಅದು ಏನ್ ಮಾಡೋದು? ಪಾಪ ರಾಘವ ಅಮಾಯಕ, ಅವನನ್ನು ಯಾಮಾರಿಸಿ ಹೀಗೆ ಮಾಡ್ಬಿಟ್ಟಿದ್ದಾಳೆ. ಹೋಗ್ಲಿ ಬಿಡು. ಹೇಗ್ ಬಿಡಕ್ಕಾಗತ್ತೆ ಮಾವ? ಪ್ರತಿಯೊಂದನ್ನು ಪಾಸಿಟಿವ್ ಆಗಿ ತಗೋ ಅಂತ ಹೇಳ್ತಿದ್ರಿ. ಇದ್ರಲ್ಲಿ ಏನ್ ಪಾಸಿಟಿವ್ ನೋಡಿದ್ರಿ? ಇಲ್ಲ, ಇವಾಗ ಇದರಲ್ಲೊಂದು ನೆಗೆಟಿವ್ ಪಾಯಿಂಟ್ ಕಾಣಿಸಿದೆ. ರಾಘು ಅವಳನ್ನ ಎತ್ಕೊಂಡು ಬಂದ ಅಂತಲ್ಲ, ಕಾಲಿಗೆ ಅವಳು ಕಾಲಿ ಏಟಾಗಿದೆ ಅಂತ ನಾಟಕ ಮಾಡಿದ್ಲು ಅಂದ್ರೆ ಏನರ್ಥ? ಅವಳು ಸೈಕಲ್ ಕಲ್ತಾಗಿದೆ ಅನ್ನೋದೇ ಪಾಯಿಂಟ್. ಮತ್ತೆ ಇವಾಗ ಅದಕ್ಕೂ ನಾನು ಪಲ್ಲವಿ ಸೇರ್ಕೊಂಡು ಅದ್ಭುತವಾದ ಪ್ಲಾನ್ ಮಾಡಿದ್ವಿ. ಪಲ್ಲವಿ, ತಗೊಂಡ್ಬಾರಮ್ಮ. ಪ್ಲಾನಾ? ಏನ್? ತೋರಿಸ್ತೀನಿ ಇರಮ್ಮ. ನೋಡಮ್ಮ, ನಾಳೆ ನಡೆಯೋ ರೇಸಲ್ಲಿ ಅದಕ್ಕೋಸ್ಕರ ಈ ವ್ಯವಸ್ಥೆ ಎಲ್ಲ ಮಾಡಿದ್ದೀನಿ, ನೋಡು. ಬಾವಾ, ಏನಿದು? ಇದು ನಾಳೆ ರೇಸ್ ನಡೆಯೋ ಜಾಗದ ಸ್ಕೆಚ್. ರೇಸು ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಹೋಗಿ 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 ಅಲ್ಲಿಗೆ ಹೋಗಿ ಮತ್ತೆ ವಾಪಸ್ ಬಂದು ಈ ಪಾಯಿಂಟ್ ಅಲ್ಲಿ ಎಂಡ್ ಆಗುತ್ತೆ. ಇಲ್ಲಿ ಇದು ನೀನು, ನಿನ್ನ ಸೈಕಲ್, ಇದು ಅವಳ ಸೈಕಲ್. ಈ ರೇಸು ಟೋಟಲ್ 10 ಕಿಲೋಮೀಟರ್ ಇರುತ್ತೆ. 10 ಕಿಲೋಮೀಟರ್ ಇರುತ್ತೆ ಬಾವಾ? ಅದು ಹೋಗಿ ಬರೋದು ಎರಡು ಸೇರಿ ಅಷ್ಟಿರುತ್ತೆ. ಈಗ ಮನೆಯಿಂದ ರೇಸ್ ಶುರುವಾದ ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಹತ್ರ ಒಂದು ಮರ ಇದೆ. ಆ ಮರಕ್ಕೆ 2 ಫ್ಲಾಗ್. ಈ ಪಾಯಿಂಟ್ ಬಂದಾಗ ಸ್ಟ್ರೈಟ್ ಹೋದ್ರೆ ಅದೇ ಹತ್ರ ಆಗತ್ತೆ. ಅಲ್ಲೇ ಏನಾದ್ರೂ ಡೈವರ್ಷನ್ ತಗೊಂಡ್ರೆ ಸುತ್ತಿ ಬಳಸಿ 2 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಅದಕ್ಕೆ ಅವಳು ಅಲ್ಲಿಗೆ ಬಂದಾಗ ರೋಡ್ ಅಂಡರ್ ರಿಪೇರ್, ಟೇಕ್ ಡೈವರ್ಷನ್ ಅಂತೇಳಿ ನಮ್ಮವರು ಅವಳನ್ನ ಡೈವರ್ಟ್ ಮಾಡ್ತಾರೆ. ನೀನು ಸ್ಟ್ರೈಟ್ ಹೋಗ್ತೀಯ ಅಂದ್ರೆ ನೀನು ಒಂದು ಲೆವೆಲ್ಗೆ ಗೆದ್ದ ಹಾಗೇನೆ. ನನ್ಗೊಂದ್ ಐಡಿಯಾ. ಹೀಗ್ ಮಾಡಿದ್ರೆ ಹೋಗಿ ನಿತ್ಕೊಳ್ಳಿ, ಗಮನಿಸ್ಕೊಂಡ್ರೆ ಬಂದ್ಬಿಟ್ಲಿ. ನಾನು ಇವಳು ಎಷ್ಟು ಕಷ್ಟಪಟ್ಟು ಪ್ಲಾನ್ ಮಾಡಿದೀವಿ. ಓಕೆ, ನಿತ್ಕೋ. ಬಾವಾ, ಅಕಸ್ಮಾತ್ ಅವಳೇನಾದ್ರೂ ಫಾಸ್ಟ್ ಆಗಿ ಬಂದ್ಬಿಟ್ರೆ ಏನ್ ಮಾಡೋದು? ಹಾಗೂ 2 ಕಿಲೋಮೀಟರ್ ಅವಳು ಬಂದ್ಲು ಅಂತ ಇಟ್ಕೊಳ್ಳಿ. ಅವಾಗ ಏನ್ ಗೊತ್ತಾ,
ರೀ ಎಲ್ಲ ಮಾಡೋ ಬದಲು ನನ್ನ ಹತ್ರ ಒಂದು ಪ್ಲಾನ್ ಇದೆ. ಲಲಿತಾ, ನಾನು ಪ್ಲಾನ್ ಮಾಡಿ ಆಗಿದೆ, ಮತ್ತೆ ಚೇಂಜ್ ಮಾಡಕ್ಕಾಗಲ್ಲ. ದೊಡ್ಡ ಮಾವ ಅವಳು ಅಲ್ಲಿಂದನೂ ಎದ್ದು ಬಂದ್ರ? ಅಲ್ಲಿಂದನೂ ಎದ್ದು ಬಂದ್ರೆ ಅದಕ್ಕೂ ಪ್ಲಾನ್ ಮಾಡಿದೀನಿ ನೋಡು. ಅಕಸ್ಮಾತ್ ಅವಳು ಎದ್ದು ಬಂದ್ರೆ ಇಲ್ಲಿದಾರಲ್ಲ ಇವರು ಬಾವಾ ಇದು ಯಾರು? ಇವರು ನಮ್ಮ ರೌಡಿ ಪಟಾಲಂ. ಈ ಅಡೆತಡೆಗಳನ್ನೆಲ್ಲ ದಾಟಿ ಅವಳೇನಾದ್ರೂ ಮುಂದೆ ಬಂದ್ರೆ ಇವರು ಒಡೆದು ಬಡ್ದು ಅದೇನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಅಷ್ಟರಲ್ಲಿ ನಮ್ಮ ಅನಿತಾ ಫ್ಲಾಗ್ ತಗೊಂಡು ವಾಪಸ್ ಬಂದಿರ್ತಾಳೆ. ಅಲ್ಲ ರೀ, ಇಷ್ಟೆಲ್ಲ ಕಷ್ಟಪಡೋ ಬದಲು ನನ್ನ ಹತ್ರ ಒಂದು ಪ್ಲಾನ್ ಇದೆ. ಲಲಿತಾ, ಕಷ್ಟಪಟ್ಟು ಪ್ಲಾನ್ ಮಾಡಿದೀನಿ, ಚೇಂಜ್ ಮಾಡಕ್ ಆಗಲ್ಲ. ಸುಮ್ನೆ ಕೇಳಿಸ್ಕೋ, ಅಲ್ಲೋಗಿ ನಿಂತೋ. ಬಾವಾ, ಝಾನ್ಸಿ ರೌಡಿಗಳ ಜೊತೆ ಫೈಟ್ ಮಾಡಿ ನಮ್ ಸಂಗೀತನ ಕಾಪಾಡದ್ಲಂತೆ. ಅಮ್ಮ ಅದ್ ನಮ್ಗೂ ಗೊತ್ತು, ಅದಕ್ಕೆ ಒಂದ್ ಕೊನೆ ಪ್ಲಾನ್ ಕೂಡ ಇಟ್ಟಿದೀವಿ. ಕೊನೆ ಪ್ಲಾನಾ? ಏನದು? ರೌಡಿಗಳ ಕೈಯಿಂದ ತಪ್ಪಿಸ್ಕೊಂಡು ಫ್ಲಾಗ್ ತಗೊಂಡು ಬಂದ್ಲು ಅಂತ ಇಟ್ಕೋ. ಆವಾಗ ಇವನ್ ಎಂಟ್ರಿ ಆಗ್ತಾನೆ. ಅದು ಸರಿ ಬಾವಾ, ಇಷ್ಟು ಜನ ಅವಳನ್ನ ಏನು ಮಾಡಕ್ ಆಗ್ಲಿಲ್ಲ, ಇವನೊಬ್ಬ ಏನ್ ಮಾಡ್ತಾನೆ? ಗುಡ್ ಕ್ವಶನ್. ಇವನು ಒಳ್ಳೆ ಬಿಲ್ಲುಗಾರ. ಅವಳು ಇನ್ನೇನು ಗುರಿ ಮುಟ್ತಾಳೆ ಅನ್ನೋಷ್ಟರಲ್ಲಿ ಇವನು ಮರೆನಲ್ಲಿ ನಿಂತು ಅವಳು ಸೈಕಲ್ ಚಕ್ರಕ್ಕೆ ಬಾಣ ಹೊಡೆದು ಬೀಳೋ ತರ ಮಾಡ್ತಾನೆ. ಇಷ್ಟೆಲ್ಲ ಕಷ್ಟಪಡೋ ಬದಲು ನನ್ನ ಹತ್ರ ಒಂದು ಪ್ಲಾನ್ ಇದೆ. ಫ್ಲೋ ಕಟ್ ಮಾಡಿ ಪ್ಲಾನ್ ಹಾಳು ಮಾಡ್ಬೇಡ. ಹೋಗಿತ್ಕೋ. ಅನಿತಾ, ಯಾವುದೇ ಕಾರಣಕ್ಕೂ ನೀ ಈ ಟಾಸ್ಕ್ ಸೋಲ್ಬಾರ್ದು. 3 ಆಕಾಶ ಭೂಮಿ ಆಗ್ಲಿ, ಭೂಮಿ ಆಕಾಶ ಆಗ್ಲಿ, ಒಟ್ನಲ್ಲಿ ನೀನು ಗೆಲ್ಬೇಕು. ಆ ಜಾನ್ಸಿ ಮನೆ ಬಿಟ್ಟು ಹೋಗ್ಬೇಕು ಅಷ್ಟೇ. ಏನಪ್ಪ ಮನ್ಮತ, ನಿನ್ ಲೀಲೆ ಬೋಲ್ ನನ್ ಮಗ ಕಣ ನೀನು. ಸೈಕಲ್ ಓಡ್ಸಕ್ ಬರಲ್ಲ ಅಂತ ಗೊತ್ತಾಗಿದೆ ತಡ ಜಿಂಗಿ ಚಕ ಅಂತ ಸೈಕಲ್ ಗ್ಯಾಪ್ ಅಲ್ಲಿ ರೊಮ್ಯಾನ್ಸ್ ಮಾಡ್ಕೊಂಡು ಸೈಕಲ್ ಹೇಳ್ಕೊಟ್ಟಂತೆ. ತರುಣ, ಸಿಚುವೇಶನ್ ಇಲ್ದಲೆ ಏನೇನೋ ಮಾತಾಡ್ಬೇಡ. ಸಿಚುವೇಶನ್ ಏನೇ ಇರ್ಲಿ ನಮ್ ಅನುಕೂಲಕ್ಕೆ ತಕ್ಕನಾಗೆ ಬಳಸ್ಕೊಬೇಕು ಅನ್ನೋದನ್ನ ನೀನ್ ರೂಢಿಸ್ಕೊಳ್ತಾ ಇದೆಯಾ ನನ್ಗೆ ಅರ್ಥ ಆಗ್ತಿದೆ ಕಣ. ಮೊದ್ಲೇ ಟೆನ್ಷನ್ ಅಲ್ಲಿ ಇದೀನಿ, ತಮಾಷೆ ಮಾಡ್ಬೇಡ, ಸುಮ್ನಿರೋ. ಹೆಂಡತಿಗೆಲ್ಲಕ್ ಏನ್ ಬೇಕೋ ಎಲ್ಲ ಮಾಡ್ತಿದ್ಯಾ, ಆದ್ರೂ ಯಾಕಪ್ಪ ಟೆನ್ಷನ್? ನಾನ್ ಬರೀ ತೋರ್ಸ್ಬೋದು ಅಷ್ಟೇ ಕಣ. ಆದ್ರೆ ಸೋಲಿನ ಸುಳಿಲಿ ಸಿಕ್ಕಾಕ್ಸ್ಬೇಕು ಅಂತ ಪ್ರಯತ್ನ ಪಡ್ತಿರೋ ನಮ್ಮನೆಯವರಿಂದ ಕಾಪಾಡ್ಕೊಳ್ಳೋದಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ತರುಣ. ಇವಾಗ ಏನಾಯ್ತು? ಯಾಕೆ ವಿಚಿತ್ರವಾಗಿ ಮಾತಾಡ್ತಿದ್ಯಾ? ಮನೆಯವ್ರ ಬೆಂಬಲ ಇಲ್ಲ ಅಂತ ಅಂದ್ರೆ ಹತ್ರ ದಾರಿನೇ ಆದ್ರೂ ಕೂಡ ಗುರಿ ತಲುಪೋದಿಕ್ಕೆ ತುಂಬಾ ದೂರ ಅನ್ಸುತ್ತೆ ಕಣ. ಬರೀ ಸೋಲಿಸ್ಬೇಕು ಅಂತಾನೆ ಅಲ್ಲ, ತುಂಬಾ ಕ್ರಿಯಲ್ ಆಗಿ ಯೋಚನೆ ಮಾಡಕ್ ನಿಂತ್ಬಿಟ್ಟಿದಾರೆ ನಮ್ಮ ಮನೆಯವರು. ಅನಿತಾ ಅವ್ರನ್ನ ಗೆಲ್ಲಿಸ್ಲೇಬೇಕು ಅನ್ನೋ ಹಠ ಅವ್ರಿಗಿರೋ ಮಾನವೀಯತೆನೆ ಮರ್ಸೋ ರೀತಿ ಆಗಿದೆ. ನಿಮ್ ಮನೆಯವ್ರ ಪ್ರಯತ್ನ ಏನು ಹೊಸ್ದಲ್ವಲ್ಲ, ಬಿಟ್ಟಾಕೋ. ಹೇಗಿದ್ರಿ ರೇಜಲ್ಲಿ ಯಾರು ಜಡ್ಜ್ ಇಲ್ಲ ಅಂತ ಹೇಳಿದಾರಲ್ಲ, ತಲೆ ಯಾಕೆ ಕೆಡ್ಸ್ಕೊಳ್ತೀಯಾ? ಜಡ್ಜ್ ಇಲ್ಲ ಸರಿ ಕಣೋ, ಆದ್ರೆ ಝಾನ್ಸಿ ಮೇಡಮ್ನ ಸೋಲಿಸ್ಲೇಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದಾರಲ್ಲ. ಅಂದ್ರೆ ಏನ್ ಪ್ಲಾನ್ ಮಾಡ್ಕೊಂಡಿದಾರೋ? ಅದ್ ಹೇಗ್ ಮಾಡ್ತಾರಂತೆ? ಅದೇನಂದ್ರೆ ಇಷ್ಟೆಲ್ಲ ಅಡೆತಡೆಗಳನ್ನ ದಾಟಿ ಮೇಡಮ್ ಗೆಲ್ಲೋ ಹಂತಕ್ಕೆ ಹೋದ್ರೆ ರೌಡಿಗಳನ್ನ ಬಿಟ್ಟು ಅಟ್ಯಾಕ್ ಮಾಡಿಸೋ ಲೆವೆಲ್ಗೆ ಇಳಿದ್ಬಿಟ್ಟಿದಾರ ಕಣೋ. ನೀವು ರಾಘು, ಯಾಕೋ ನಿಮ್ಮ ಮನೆಯವ್ರು ಹೀಗೆ? ಸ್ವಲ್ಪ ಕೂಡ ನ್ಯಾಯವಾಗಿ ಯೋಚನೆ ಮಾಡೋದೇ ಬಿಟ್ಬಿಟ್ಟಿದಾರಲ್ವೋ? ಗೊತ್ತಿಲ್ಲ ತರುಣ, ಆದ್ರೆ ಅದು ಹೇಳ್ದಂಗೆ ನಾವಿಬ್ರು ದೂರ ಆಗ್ತೀವಿ ಕಣೋ. ಮನೆಯವರು ಅವ್ರು ಅನ್ಕೊಂಡಿರೋದನ್ನ ಖಂಡಿತ ಸಾಧಿಸ್ತಾರೆ. ನೀನ್ ಇನ್ನೂ ಆ ಜ್ಯೋತಿಷ ಮಾತಿಂದ ಹೊರಗೆ ಬಂದೇ ಇಲ್ವಾ? ಹೇಗೋ ಬರೋದಿಕ್ಕ ಅವ್ರು ಹೇಳಿ ದಿನದಿಂದ ದಿನಕ್ಕೆ ಸತ್ಯಕ್ಕೆ ಹತ್ರ ಆಗ್ತಿದೆ. ನಾವಿಬ್ರು ದೂರ ಆಗೋ ದಿನನೂ ಹತ್ರ ಬಂದೇ ಬಿಡ್ತು ತರುಣ. ಆಯ್ತಪ್ಪ, ನಿನ್ನ ಮಾತಿಗೆ ಬರೋವಾಗಿದ್ರೆ ನಿನಗೆ ಮದುವೆ ಮಾಡಿಸಿದ ಪುರೋಹಿತರು ಯಾರು ಹೇಳು? ರಾಮಾಚಾರಿ ಅಲ್ವಾ? ಅಲ್ವಾ? ಅವ್ರು ಪುರೋಹಿತ ಮಾಡಿಸಿರೋ ಯಾವ ಮದುವೆ ಕೂಡ ಇಲ್ಲಿವರೆಗೂ ಮುರಿದ್ ಬಿದ್ದಿರೋ ಅಂತ ಎಕ್ಸಾಂಪಲ್ ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಇದೇ ಮಾತನ್ನ ಸಂಪತ್ ಸರ್ ಕೂಡ ಹೇಳಿದ್ರಲ್ಲ, ರಾಮಾಚಾರಿ ಕೂಡ ನೀವಿಬ್ರು 100 ವರ್ಷ ಜೊತೆಗೆ ಬಾಳ್ತೀರ ಅಂತ ಹೇಳಿದ್ರು. ಅವ್ರೇನೋ ಹೇಳಿದ್ರು, ಆದ್ರೆ ಸತ್ಯ ನನ್ ಕಣ್ಮುಂದೆನೇ ಇದೆಯಲ್ಲ. ಇವಾಗ ಅವ್ರ ಮಾತನ್ನ ನಂಬ್ಲಾ, ಸತ್ಯ ಒಂದು ಗೊತ್ತಾಗ್ತಿಲ್ಲ. ಸತ್ಯನ ಸುಳ್ಳು ಮಾಡೋದಕ್ಕೆ ಆ ದೇವ್ರು ಯಾವ್ದೋ ಒಂದು ರೂಪದಲ್ಲಿ ಬರ್ಬೋದು ಬಿಡೋ. ಹಾಗಾಗ್ಬೇಕು ಅಂತ ನಾನು ಬಯಸ್ತೀನಿ, ಆದ್ರೆ ಯಾರೋ ಬರ್ತಾರೆ. ಇಲ್ಲ ಕಣ, ನಿಮ್ಮಿಬ್ಬರ ಸಂಬಂಧ ದೇವ್ರ ನಿಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಅವ್ನು ಯಾವತ್ತೂ ಬಿಡಲ್ಲ.
ಯಾವ್ದಾದ್ರು ರೂಪದಲ್ಲಿ ಬಂದು ಕಾಪಾಡ್ತಾನೆ. ಅಂದ್ರೆ ನಮ್ಮ ಮನೆಯವ್ರು ಹೇಳ್ದಿರೋ ಮೋಸದ ಬಲೆಯಿಂದ ಝಾನ್ಸಿ ಮೇಡಮ್ನ ಕಾಪಾಡೋದಕ್ಕೆ ಯಾರಾದ್ರೂ ಬರ್ತಾರೆ ಅಂತ ಹೇಳ್ತಿದ್ಯಾ? ಖಂಡಿತ ಬರ್ತಾರೆ ಕಣ. ಅಷ್ಟೇ ಅಲ್ಲ, ಝಾನ್ಸಿನ ರೇಸಲ್ಲಿ ಗೆಲ್ಸೋದ್ರ ಜೊತೆಗೆ ನಿನ್ ಜೀವನದಲ್ಲೂ ಉಳ್ಕೋ. ಆದ್ರೆ ಇವಾಗ ರಿಯಲ್ ಆಗಿ ನೋಡ್ತಾ ಇದೀನಲ್ಲ, ಅದಕ್ಕೆ ಇದೀನಿ. ಹೌದಾ? ಆ ರೀತಿ ಇರೋದು ನೀನು ಮಾತ್ರ ಅನ್ಕೊಂಡಿದ್ದೆ. ಅದು ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಆ ರೀತಿ ಸಿಚುವೇಶನ್ ತಂದ್ಕೊಂಡಿರೋದು ಯಾರಪ್ಪ ಅಂತ ಕೇಳೋ ಬರದಲ್ಲಿ ಹೀಗೆ ಕೇಳ್ಬಿಟ್ಟೆ ಅಷ್ಟೆ. ನೀನ್ ನನ್ನನ್ನ ಕಿಂಡಲ್ ಮಾಡೋದು ನನಗೇನು ಹೊಸ್ತಲ್ಲ ನಾಗಾರ್ಜುನ್. ಅದ್ ಯಾವ್ದು ನಮ್ಗೆ ಇಂಪಾರ್ಟೆಂಟು ಅಲ್ಲ. ನನಗ್ ಬೇಕಾಗಿರೋದು ನಾನು ಗೆದ್ದೇ ಗೆಲ್ತೀನಿ ಅಂತ ಓವರ್ ಕಾನ್ಫಿಡೆಂಟ್ ಆಗಿರೋ ಆ ಝಾನ್ಸಿ ಸೋಲು. ಇಲ್ಲಿವರೆಗೂ ಝಾನ್ಸಿ ಚಾಲೆಂಜ್ ಮಾಡ್ಕೊಂಡು ಗೆದ್ಕೊಂಡೇ ಬಂದಿದ್ದಾಳೆ ಅನ್ನೋ ವಿಷಯ ನಿನಗೂ ಚೆನ್ನಾಗೇ ಗೊತ್ತಲ್ಲ ತುಳಸಿ. ಅಹಂ ಮತ್ತೆ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಮದ ಅವಳ ನೆತ್ತಿಗೇರಿ ಚಾಲೆಂಜ್ ಮಾಡಿ ಅವಳ ಸೋಲಿನ ಗುಂಡಿನ ಅವಳೇ ತೋಡ್ಕೊಂಡ್ಲಲ್ಲ. ಒಬ್ರು ಚಾಲೆಂಜ್ ಮಾಡಿದಾರೆ ಅಂದ್ರೆ ನಾವು ಗೆಲ್ತೀವಿ ಅಂತ ತಾನೇ ಮಾಡೋದು. ಅದನ್ನ ಕಾನ್ಫಿಡೆನ್ಸ್ ಅಂತ ಅಂದ್ಕೋಬೇಕಿತ್ತು, ಅಹಂ ಮದ ಅಂತೆಲ್ಲ ಅಂದ್ಕೋಬಾರ್ದು. ಅದು ಗೊತ್ತಿರೋ ವಿಷಯದಲ್ಲಿ ಚಾಲೆಂಜ್ ಮಾಡಿದ್ರೆ, ಅದೇ ಗೊತ್ತೇ ಇಲ್ದೇ ಇರೋ ವಿಷಯ ಚಾಲೆಂಜ್ ಮಾಡಿದ್ರೆ ಅದಕ್ಕೇನಂತಾರೆ? ಚಾನ್ಸಿ ಹಾಗೆಲ್ಲ ಗೊತ್ತಿಲ್ಲದೆ ಇರೋ ವಿಷಯದಲ್ಲಿ ಚಾಲೆಂಜ್ ಮಾಡೋಷ್ಟು ಮೂರ್ಖತನ ತೋರ್ಸಲ್ಲ ಅಂತ ಅನ್ಕೋತೀನಿ. ಇಲ್ಲಿವರೆಗೂ ಎಲ್ಲಾದ್ರಲ್ಲೂ ನಾನು ಗೆದ್ದಿದ್ದೀನಿ ಅನ್ನೋ ಗೆಲುವಿನ ಮದ ಅವಳ ನೆತ್ತಿಗೇರಿ ಇವಾಗ ಅವಳನ್ನ ಮಂಕು ಮಾಡಿದೆ. ಆ ಮಂಕು ಅವಳನ್ನ ಮೂರ್ಖಳಾಗಿ ಮಾಡುತ್ತೆ, ನೋಡ್ತಾ ಇರು. ಮಾಮ್, ಇವಾಗ ಏನಾಗ್ತಿದೆ ಅಂತ ಸ್ವಲ್ಪ ಬಿಡ್ಸ್ ಹೇಳು. ಸೈಕಲ್ ರೇಸಿಗೆ ಒಪ್ಕೊಂಡಿದ್ದಾಳೆ, ಅದು ಆ ಅನಿತನ್ ವಿರುದ್ಧ ಗೆದ್ದೇ ಗೆಲ್ತೀನಿ ಅಂತ ಚಾಲೆಂಜ್ ಮಾಡಿದಾಳೆ. ಇಷ್ಟೆಲ್ಲ ಗೆಲುವು ನೋಡಿರೋಳ್ಗೆ ಸೈಕಲ್ ರೇಸ್ ಒಂದು ಮ್ಯಾಟ್ರ್ ಆಗುತ್ತಾ ಮಾಮ್? ಆಗತ್ತೆ ಪ್ರಣವ್. ಅವಳು ಇಲ್ಲಿವರೆಗೂ ಗೆದ್ದಿರೋದು ಅವಳು ಗೊತ್ತಿರೋ ವಿಷಯದಲ್ಲಿ. ಲೈಫಲ್ಲೇ ಗೊತ್ತಿಲ್ಲದೆ ಇರೋ ವಿಷಯ ಅಂದ್ರೆ ಸೈಕಲ್. ಅದನ್ನ ಅರ್ಥ ಮಾಡ್ಕೊಳ್ದೆ ಅಹಮ್ಮಲ್ಲಿ ಚಾಲೆಂಜ್ ಮಾಡಿದಾಳೆ. ಅವಳಿಗೆ ಅವಳು ವೀಕ್ನೆಸ್ ಗೊತ್ತಾಗೋ ಅಷ್ಟರಲ್ಲಿ ಆ ಕಾಡದಲ್ಲಿರ್ತಾಳೆ. ಅವಾಗ ರೇಸಿಂದ ನಾನು ಆ ರೇಸನ್ನ ಎದುರು ನೋಡ್ತಾ ಇದ್ದೀನಿ. ಅವಳು ಅಹಂ ಅವಳ ಸೋಲ್ ಮುನ್ನುಡಿ ಬರ್ದಾಗಿದೆ. ಇನ್ನು ನಾನು ಗೆಲ್ಲದನ್ನ ಯಾರಿಂದನೂ ತಡೆಯಕ್ ಸಾಧ್ಯ ಇಲ್ಲ. ರಾಘು, ಅಲ್ಲಿ ನೋಡು. ಹಾಯ್ ರಾಮಾಚಾರಿ ಅವರೇ. ಹಾಯ್. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಜಸ್ಟ್ ಇವಾಗ ನಿಮ್ ಬಗ್ಗೆನೇ ಮಾತಾಡ್ತಿದ್ದೆ. ಇವಾಗ ನೀವೇನಾದ್ರು ಸಿಕ್ಕಿಲ್ಲ ಅಂದಿದ್ರೆ ನಿಮ್ಮನ್ನ ನೋಡಕ್ ನಾನೇ ಬರ್ಬೇಕು ಅನ್ಕೊಂಡಿದ್ದೆ. ಹೌದಾ? ಯಾಕೆನಾದ್ರು ಪ್ರಾಬ್ಲಮ್ ಆಗಿದೆಯಾ? ಹೌದು, ಪ್ರಾಬ್ಲಮ್ ಇರೋದಕ್ಕೆ ನಿಮ್ಮನ್ನ ನೆನ್ಸ್ಕೊಳ್ತಿದ್ದೆ. ಇವ್ ನಿಮಗ್ ಗೊತ್ತಲ್ವಾ? ಗೊತ್ತಲ್ಲ, ತುಂಬಾ ಚೆನ್ನಾಗಿ ಗೊತ್ತು. ರಾಘವೇಂದ್ರ ಅವ್ರು ತಾನೆ ಝಾನ್ಸಿ ಅವ್ರ ಹಸ್ಬೆಂಡ್. ಆಮೇಲೆ ಅವ್ರ ಮದ್ವೆ ಮುಹೂರ್ತ ಇಟ್ಟಿದ್ದು ಪೌರೋಹಿತ್ಯ ಮಾಡಿದ್ದೆಲ್ಲ ನಾನೇ ಅಲ್ವಾ? ಮತ್ತೆ ರಾಘವೇಂದ್ರ ಅವ್ರೆ ಹೇಗಿದ್ದೀರಾ? ಇವನ್ ಚೆನ್ನಾಗಿಲ್ಲ. ನೀವ್ ಮಾಡ್ಸಿರೋ ಮದ್ವೆಗೆ ಕುತ್ತು ಬಂದಿದೆ. ಇಂಪಾಸಿಬಲ್. ನನ್ ರಾಮಾಚಾರಿ ಮುಹೂರ್ತ ಇಟ್ಟು ಪೌರೋಹಿತ್ಯ ಮಾಡಿರೋ ಸಂಬಂಧಕ್ಕೆ ಬರೋದಿಕ್ ಸಾಧ್ಯನೇ ಇಲ್ಲ. ಇವಾಗ ಬಂದಿದೆ ಚಾರು ಅವ್ರೆ. ನಾನು ಮತ್ತೆ ಝಾನ್ಸಿ ಮೇಡಮ್ ದೂರ ಆಗೋ ಪರಿಸ್ಥಿತಿ ಎದುರಾಗಿದೆ. ಅಲ್ಲ ರಾಘವೇಂದ್ರ ಅವ್ರೆ, ಏನಾಗಿದೆ? ದೂರ ಆಗೋ ಕಾರಣ ಏನು ಅಂತ ಸ್ವಲ್ಪ ಹೇಳ್ತೀರಾ? ಅದನ್ನ ನಾನೇ ಹೇಳ್ತೀನಿ. ಇವನ್ ಮದ್ವೆ ಆಗಿದ್ದು ಒಂದು ಅಗ್ರಿಮೆಂಟ್ಗೋಸ್ಕರ. ಯೋರ್ ಅಪಾಯಿಂಟೆಡ್. ಮೇಡಮ್, ಅದು ಆಫೀಸ್ ಕೆಲಸ ಅಲ್ಲ, ಮತ್ತೆ ನನ್ ಗಂಡನ್ ಕೆಲಸ. ಇಷ್ಟೆಲ್ಲ ಆಯ್ತು. ಇದ್ರ ಮಧ್ಯೆ ಇವ್ರ ತಂಗಿ ಮದುವೆ ಆಗ್ಬೇಕು ಅಂದ್ರೆ ಅವಳನ್ನ ಇವನ್ ಮದುವೆ ಮಾಡ್ಕೊಬೇಕು ಅಂತ ಮಾತ್ಕೊಡೋ ಅನಿವಾರ್ಯತೆ ಬಂತು.
ಇಷ್ಟೆಲ್ಲ ಆಗಿ ಅಗ್ರಿಮೆಂಟ್ ಮುಗಿಯೋ ಟೈಮ್ಗೆ ಗಂಡಸರ ಜಾತಿನೇ ದ್ವೇಷ ಮಾಡೋ ಝಾನ್ಸಿ ಅವ್ರಿಗೆ ಇವನ್ ಮೇಲೆ ಲವ್ ಆಯ್ತು. ಅಗ್ರಿಮೆಂಟ್ ಮದ್ವೆನೆ ಪರ್ಮನೆಂಟ್ ಮಾಡ್ಕೊಬೇಕು ಅನಿಸ್ತು. ಆಗ ಝಾನ್ಸಿ ಈ ರಾಘುನೇ ನನ್ ಗಂಡ ಆಗಿರ್ಬೇಕು ಅಂತ ಹಠಕ್ ಬಿದ್ರು. ನಾನ್ ನಾಳೆನೆ ಈ ಮನೆಗ್ ಬರ್ತೀನಿ. 1 ವಾರ ಇರ್ತೀನಿ. 1 ವಾರ ಆದ್ಮೇಲೆ ಈ ಮನೆಯವರ ಡಿಸೈಡ್ ಮಾಡ್ಲಿ ಈ ಮನೆ ತಕ್ಕ ಸೊಸೆ ಯಾರು ಅಂತ. ಈ ಝಾನ್ಸಿಗೆ ಅಂತ ಏನಂತಾನೆ ಗೊತ್ತಿಲ್ಲ. ಸೋಲಿನ ರುಚಿ ಹೇಗಿರುತ್ತೆ ಅನ್ನೋದನ್ನ ನಾನ್ ನಿನಗ್ ತೋರಿಸ್ತೀನಿ. ಆ ಸೋಲು ನನಗ್ ತೋರಿಸ್ತಿ ಅಥವಾ ನೀನ್ ಅನ್ಭವಿಸ್ತೀಯ ಇನ್ 1 ವಾರದಲ್ಲೇ ಡಿಸೈಡ್ ಆಗತ್ತೆ. ಇವಾಗ ಇವ್ರಿಬ್ಬರು ಸಂಬಂಧ ಇಲ್ಲಿಗೆ ಬಂದು ನಿಂತಿದ್ದಾರೆ ಅಮ್ಮಾಚಾರಿ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಜೀವನದಲ್ಲಿ ಟ್ವಿಸ್ಟ್ ಟರ್ನ್ಗಳೆಲ್ಲ ಇರ್ತವೆ. ಆದ್ರೆ ಈ ಮಟ್ಟಕ್ಕೆ ಇರುತ್ತೆ ಅಂತ ಕಲ್ಪನೆ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ. ಕೇಳಿಸ್ಕೊಂಡು ನೀವೇ ಹೇಳ್ತಿದ್ರೆ ಇನ್ನು ಅನುಭವಿಸ್ತಾರ ಅವನು ಹೇಗಾಗಿರ್ಬೇಕು ಒಂದ್ಸಲ ಯೋಚನೆ ಮಾಡಿ. ಇವಾಗ ಅವ್ನ ಮನಸ್ಸು ತುಂಬಾ ಜಾನ್ಸಿನೇ ಇದ್ದಾರೆ. ಬದುಕಿದ್ರೆ ಅವ್ರ ಜೊತೆ ಬದುಕಬೇಕು ಅಂತ ಅನ್ಕೊಂಡಿದ್ದಾನೆ. ಆದ್ರೆ ಅವ್ರ ಮನೆಯವರು ಅನಿತಾ ಜೊತೆ ಮದುವೆ ಮಾಡಕ್ ಮುಂದಾಗಿದ್ದಾರೆ. ಇವರು ನನಗೆ ಇಷ್ಟ ಇಲ್ಲ, ನನಗೆ ಝಾನ್ಸಿ ಇಷ್ಟ ಅಂತ ಸ್ಟ್ರೇಟ್ ಆಗಿ ಹೇಳ್ಬೋದು ತಾನೆ. ಅದು ಸಾಧ್ಯ ಇಲ್ಲ ಮೇಡಮ್. ಇವನಿಗೆ ಝಾನ್ಸಿ ಎಷ್ಟು ಇಂಪಾರ್ಟೆಂಟೋ ಅವ್ರ ಮನೆಯವ್ರು ಕೂಡ ಅಷ್ಟೇ ಇಂಪಾರ್ಟೆಂಟು. ಅದಕ್ಕೆ ಇವ್ರಿಬ್ಬರು ಜಾತಕ ನಿಮಗೆ ತೋರಿಸಿ ಅವ್ರ ಸಂಸಾರ ಚೆನ್ನಾಗಿರುತ್ತಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಬರ್ಬೇಕು ಅನ್ಕೊಳ್ತಿದ್ವಿ. ನೋಡಿ, ಜಾತಕ ನೋಡಿ ಮದ್ವೆ ಮಾಡಿಸ್ಬೋದೇ ಹೊರತು ಸಂಸಾರ ಮಾಡ್ಸಕ್ ಸಾಧ್ಯ ಇಲ್ಲ ಅಲ್ವಾ? ನೋಡಿ, ಒಂದ್ ಸಂಸಾರ ಚೆನ್ನಾಗಿರ್ಬೇಕು ಅಂದ್ರೆ ಗಂಡ ಹೆಂಡತಿ ಇಬ್ರು ಮನ್ಸು ಒಂದಾಗ್ಬೇಕು. ಇವ್ರಿಬ್ರು ಮನ್ಸು ಒಂದಾಗಿದೆ ಅಲ್ವಾ? ಅದ್ ಸಾಕಲ್ವಾ? ನೀವು ಹೇಳ್ದಾಗೆ ಚಾಲೆಂಜ್ ಅಲ್ಲಿ ಗೆದ್ದವರು ಮನೆ ಸೊಸೆ ಆಗ್ತಾರೆ ತಾನೆ. ಝಾನ್ಸಿ ಸೈಕಲ್ ರೇಸಲ್ಲಿ ಗೆದ್ರೆ ಆಯ್ತಲ್ವಾ? ಅದಕ್ಕೆ ಅವ್ರು ಅವಕಾಶ ಕೊಡ್ತಾ ಈ ರೇಸಲ್ಲಿ ಕೂಡ ಸೋಲಿಸ್ಬೇಕು ಅಂತ ಇಡೀ ಮನೆಯವರು ಒಟ್ಟಾಗಿ ನಿಂತಿದ್ದಾರೆ. ಝಾನ್ಸಿ ಮೇಡಮ್ ಗೆಲ್ಬೇಕು ಅಂತ ಬಯಸೋ ನಾನ್ ಕೂಡ ಅವ್ರ ಜೊತೆ ನಿಲ್ದೇ ಇರೋ ಪರಿಸ್ಥಿತಿ ಬಂದಿದೆ. ಈ ಮನೆ ಒಂದಾದ್ರೆ ಝಾನ್ಸಿ ಮೇಡಮೇ ಒಂದ್ ಕಡೆ, ಅವ್ರ ಸಹಾಯಕ್ಕೆ ಯಾರೂ ಇಲ್ಲ. ಹಾಗಾದ್ರೆ ಇವಾಗ ಏನು? ಈ ರೇಸಲ್ಲಿ ಝಾನ್ಸಿಗೆ ಸಪೋರ್ಟ್ ಯಾರು ಮಾಡಿದ್ರೆ ಅವ್ರು ಗೆಲ್ತಾರ? ಝಾನ್ಸಿ ಮೇಡಮ್ ದಾರಿಗೆ ಯಾರು ಅಡ್ಡ ಬರ್ಲಿಲ್ಲ ಅಂದ್ರೆ ಖಂಡಿತ ಅವ್ರು ಗೆದ್ದೇ ಗೆಲ್ತಾರೆ. ಆದ್ರೆ ಅವ್ರಿಗೆ ಹೆಲ್ಪ್ ಮಾಡೋರು ಯಾರು? ನನ್ ರಾಮಾಚಾರ್ಯ ಮದ್ವೆ ಮುರಿದು ಬೀಳುತ್ತೆ ಅಂದ್ರೆ ನಾವು ನೋಡ್ಕೊಂಡು ಹೇಗ್ ಸುಮ್ನಿರಕ್ಕಾಗತ್ತೆ? ಡೋಂಟ್ ವರಿ, ಆ ದೇವ್ರ ಆಶೀರ್ವಾದ ಹಾಗೆ ನಾವಿಬ್ರು ಝಾನ್ಸಿ ಜೊತೆ ಇರ್ತೀವಿ. ರಾಘವೇಂದ್ರ ಅವರೇ, ನೀವು ತಲೆ ಕೆಡ್ಸ್ಕೋಬೇಡಿ. ಮೋಸ ಅನ್ಯಾಯ ಜಗತ್ತಲ್ಲಿ ಯಾವತ್ತೂ ಗೆಲ್ಲಬಾರದು. ಅದು ಅಲ್ಲದೆ 2 ಮನ್ಸುಗಳು ಒಂದಾಗಿರುವಾಗ ಆ ಮನ್ಸುಗಳು ಯಾವತ್ತೂ ದೂರ ಆಗ್ಬಾರ್ದು. ನೀವು ತಲೆ ಕೆಡಿಸ್ಕೋಬೇಡಿ. ಝಾನ್ಸಿ ಅವ್ರ ಜೊತೆ ನಾವು ನಿಲ್ತೀವಿ, ಅವ್ರನ್ನ ಗೆಲ್ಲಿಸ್ತೀವಿ.